ಎಲ್ಲರೂ ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಯೂಟ್ಯೂಬ್ನಲ್ಲಿ ಎಲ್ಲರ ಹಾಗೆ ದುಡ್ಡನ್ನು ದುಡಿಬೇಕು. ಮತ್ತು ನಾನು ಯೂಟ್ಯೂಬ್ನಲ್ಲಿ ಒಂದು ಚೆನ್ನಾಗಿ ಗ್ರೋತ್ ಕಾಣಬೇಕು. ಸೊ ಈ ರೀತಿಯಾದಂಥ ಕನಸುಗಳು ನಮಗಿರುತ್ತೆ. ಸೊ ಈ ಎಲ್ಲ ಕನಸುಗಳಿಂದ ನಾವೇನು ಮಾಡ್ತೀವಿ, ಯೂಟ್ಯೂಬನ್ನು ಈ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ಗೆ ಬರ್ತೀವಿ. ಹೌದಾ ಫ್ರೆಂಡ್ಸ್, ನಾನು ಪೂಜಾ. ನಾವು ಎಲ್ಲರೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಬರ್ತೀವಿ. ಆದರೆ ಯೂಟ್ಯೂಬ್ನಲ್ಲಿ ನಾವು ಸಕ್ಸಸ್ ಆಗ್ತೀವಾ? ಸಕ್ಸಸ್ ನಾವು ಆಗ್ಬೋದು. ಆದರೆ ಸಕ್ಸಸ್ ಆಗೋಕ್ಕಿಂತ ಮುಂಚೆ ನಾವು ಯೂಟ್ಯೂಬ್ನಲ್ಲಿರುವಂಥ ಒಂದು ಸಕ್ಸಸ್ ಮಂತ್ರವನ್ನು ತಿಳ್ಕೊಳ್ಬೇಕಾಗತ್ತೆ. ಹೌದು. ಸೊ ಯೂಟ್ಯೂಬ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಬ್ರು ಕುಕ್ಕಿಂಗ್ನಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಬ್ಬರಿಂದ ಮ್ಯೂಸಿಕ್ನಿಂದ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಬ್ರು ಡೈಲಿ ಲಾಗ್ನಿಂದ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಬ್ರು ಟ್ರಾವೆಲಿಂಗನ್ನು ತೋರಿಸ್ತಿರ್ತಾರೆ, ಕೆಲವೊಬ್ರು ತಮ್ಮ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನು ತೋರಿಸಿ ಕೂಡ ಅವರು ಯೂಟ್ಯೂಬ್ನಲ್ಲಿ ಸಕ್ಸಸ್ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಕುಕ್ಕಿಂಗ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ಕ್ಲೌಡ್ ಕಿಚನ್ ಮಾಡ್ತಾ ಇದ್ದೀನಿ, ಸೊ ಅದರ ರಿಲೇಟೆಡ್ ನಾನು ವಿಡಿಯೋಸ್ಗಳನ್ನು ಹಾಕ್ತೀನಿ ಅಂತ ಹೇಳಿ ಸೊ ಅದರಿಂದಲೂ ಕೂಡ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಸಕ್ಸಸ್ಸನ್ನು ಕಂಡಿದ್ದಾರಾ? ಹೌದು, ಕಂಡಿದ್ದಾರೆ. ಹೇಗೆ ಕಂಡಿದ್ದಾರೆ? ಅವರು ಅವರಲ್ಲಿರುವಂತಹ ಒಂದು ಟ್ಯಾಲೆಂಟನ್ನು ಅಲ್ಲಿ ನೋಡಿದ್ದಾರೆ. ಸೊ ಆ ಒಂದು ಟ್ಯಾಲೆಂಟ್ ಮೇಲೆ ಅವರು ವಿಡಿಯೋಸ್ಗಳನ್ನು ಮಾಡಿದ ಮೇಲೆ ಅವ್ರಿಗೆ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿದೆ ಫ್ರೆಂಡ್ಸ್. ಹೌದು, ಇವಾಗ ನೋಡಿ, ಅದು 2017-19. ಸೊ ಈ ಒಂದು ಸ್ಟೇಜ್ನಲ್ಲಿ ಕೊರೋನಾ ಲಾಕ್ಡೌನ್ ಇತ್ತು. ಸೊ ಕೊರೋನಾ ಬಂದಿತ್ತು, ಹಾಗಾಗಿ ಎಲ್ಲರೂ ಕೂಡ ಯೂಟ್ಯೂಬನ್ನು ಈ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾಯಿದ್ರು. ಸೊ ಆವಾಗ ಅವರಿಗೆ ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇರಲಿಲ್ಲ. ಯೂಟ್ಯೂಬ್ನಲ್ಲಿ 1000 ಸಬ್ಸ್ಕ್ರೈಬರ್ ಏನೋ ಇತ್ತು, ಆದರೆ ಅವರಿಗೆ ವಾಚ್ ಟೈಮ್ ಕೂಡ ಕಡಿಮೆ ಇತ್ತು. ಬಟ್ ಇವಾಗ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ 2023, 24, 25, ಇವಾಗ 26 ನಡೀತಾ ಇದೆ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಯೂಟ್ಯೂಬನ್ನು ಈ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇವೆ. ಈ ಒಂದು 26ನಲ್ಲಿ ನಡೆದಿರುವಂತಹ ಬಜೆಟ್ನಲ್ಲಿ ನೋಡಿರ್ಬೋದು, ನಿರ್ಮಲಾ ಸೀತಾರಾಮ್ ಕೂಡ ಹೇಳಿದ್ದಾರೆ, ಅವರು 15,000 ಶಾಲೆಗಳಿಗೆ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಈ ಒಂದು ಸ್ಕಿಲ್ ಎಲ್ಲವನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಸ್ಕಿಲ್ ಕಲಿಸ್ಲಿಕ್ಕೆ ಇಲ್ಲಿ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಗ್ರೋತ್ ಆಗಿರೋರು ಹೋಗ್ತಾರಾ ಅಥವಾ ನಾರ್ಮಲ್ ಟೀಚರ್ಸ್ ಇದ್ದವರು ಹೋಗ್ತಾರಾ ಅನ್ನೋ ಪ್ರಶ್ನೆ ತುಂಬ ಜನರಿಗಿದೆ. ಅದೇ ರೀತಿಯಾಗಿ ನಾರ್ಮಲ್ ಟೀಚರ್ಸ್ ಏನಾದರೂ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಜರ್ನಿಯನ್ನು ಮಕ್ಕಳಿಗೆ ಹೇಳಲಿಕ್ಕೆ ಹೋದರೆ ಅವ್ರಿಗೆ ಯಾವುದೇ ಥರದ ಸ್ಕಿಲ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಕಂಟೆಂಟ್ ಕ್ರಿಯೇಷನ್ ಯಾರು ಮಾಡ್ತಾ ಬಂದಿದ್ದಾರೆ, ಯಾರು ಗ್ರೋತನ್ನು ಚೆನ್ನಾಗಿ ಕಂಡಿದ್ದಾರೆ, ಸೊ ಅವ್ರಿಗೆ ಈ ಒಂದು ಅಪಾರ್ಚುನಿಟಿ ಸಿಗುವಂಥ ಒಂದು ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್. ನೋಡಿದ್ರಲ್ವಾ? ಸೊ ಸ್ಕಿಲ್ ನಮ್ಮ ಹತ್ರ ಇದ್ದರೆ ನಮಗೆ ಯಾರಾದರೂ ಕೂಡ ಜಾಬ್ ಕೊಡ್ತಾರೆ. ಸೊ ಹಾಗಾಗಿ AI ಬಂದಿರುವಂಥ ಈ ಟೈಮ್ನಲ್ಲಿ ನಮ್ಮ ಒಂದು ಸ್ಕಿಲ್ ಮೇಲೆ ನಾವು ಕೆಲಸ ಮಾಡುವಂಥ ಒಂದು ಮಹತ್ವ ಇವಾಗ ನಮಗೆ ತಿಳಿತಾ ಇದೆ. ಆದರೂ ಕೂಡ ಇನ್ನೂ ಸ್ವಲ್ಪ ಜನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲೇ ಇಲ್ಲ. ಸೋಷಿಯಲ್ ಜರ್ನಿ ಅನ್ನೋ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದೇ ಇಲ್ಲ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ನೀವು ಒಂದು ವೇಳೆ ಎಲ್ಲರೂ ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ರೆ ಪ್ಲೀಸ್ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋ ವಿಚಾರವನ್ನು ಬಿಟ್ಬಿಡಿ ಫ್ರೆಂಡ್ಸ್. ಹೌದು, ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು 1920 ಕಾಲನೂ ಅಲ್ಲ, ಕೋವಿಡ್ ಬಂದಿರೋ ಕಾಲನೂ ಅಲ್ಲ, 26 ನಡೀತಾ ಇದೆ. ಈ ಒಂದು 26ನಲ್ಲಿ ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ಕ್ರಿಯೇಟಿವಿಟಿ ಇದೆನಾ? ನೀವು ಚೆನ್ನಾಗಿ ಕ್ರಿಯೇಟಿವಿಟಿಯನ್ನು ಹೊಂದಿದ್ದೀರಾ? ಸೊ ಇದನ್ನು ನೀವು ಮೊದಲು ನಿಮ್ಮ ಸ್ಟ್ರಾಟಜಿಯನ್ನು ನೀವು ತಿಳ್ಕೊಳ್ಳಿ. ಸೊ ನೀವು ತಿಳ್ಕೊಂಡು ಈ ಯೂಟ್ಯೂಬ್ ಅನ್ನೋ ಜರ್ನಿಯಲ್ಲಿ ಕಾಲಿಡಿ ಫ್ರೆಂಡ್ಸ್. ಹೌದು, ಸೊ ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಕೂಡ ಎಡುವುದು ಸಹಜಲ್ಲಿ ಎಡವಿ ಮತ್ತೆ ನಾವು ಮುಂದೆ ಗ್ರೋತನ್ನು ಕಾಣ್ತೀವಿ ಅನ್ನೋದಕ್ಕೆ ಕಾಂಪಿಟೇಷನ್ ತುಂಬಾ ಬೆಳೆದಿದೆ. ಕ್ರಿಯೇಟರ್ಸ್ ಹುಡ್ತಾ ಇದ್ದಾರೆ. ಸೊ ಅವರು ಕೂಡ ದೊಡ್ಡ ತಮ್ಮ ಕ್ರಿಯೇಟಿವಿಟಿ ಮೈಂಡ್ನಿಂದಾನೇ ಯೂಟ್ಯೂಬನ್ನು ದೊಡ್ಡ ಜರ್ನಿಗೆ ಕಾಲಿಡ್ತಾ ಇದ್ದಾರೆ. ಸೊ ಇದರಿಂದ ಅವರು ಚೆನ್ನಾಗಿ ಹಣವನ್ನು ಕೂಡ ಸಂಪಾದಿಸ್ತಿದ್ದಾರೆ ಮತ್ತು ಅವರು ಚೆನ್ನಾಗಿ ಕೊಲಾಬ್ರೇಷನ್ ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಸೊ ಈ ಎಲ್ಲ ಕಾಂಪಿಟೇಷನ್ ಇರುವಂಥ ಜಗತ್ತಿನಲ್ಲಿ ನಾವು ಕೂಡ ಯೂಟ್ಯೂಬ್ನಲ್ಲಿ ಕಾಲಿಡಬೇಕು ಅಂತ ಹೇಳಿದರೆ ನಮಗೆ ಆ ಒಂದು ಸ್ಕಿಲ್ ಇರಬೇಕು. ಹಾಗೆಯೇ ನಮಗೆ ಯೂಟ್ಯೂಬ್ನಲ್ಲಿ ಪಾಲಿಸುವಂಥ ಒಂದು ಸಕ್ಸಸ್ ಮಂತ್ರ ಗೊತ್ತಿರಬೇಕು ಫ್ರೆಂಡ್ಸ್. ಹೌದು, ಹಾಗಿದ್ರೆ ಆ ಒಂದು ಸಕ್ಸಸ್ ಮಂತ್ರ ಯಾವುದು? ಆ ಒಂದು ಸಕ್ಸಸ್ ಮಂತ್ರದಿಂದ ನಾವು ಯಾವ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಗ್ರೋತನ್ನು ಕಾಣ್ಬೋದು? ಆ ಒಂದು ಸಕ್ಸಸ್ ಮಂತ್ರ ಯಾವುದೂ ಅಲ್ಲ ಫ್ರೆಂಡ್ಸ್, ಅದು ಕನ್ಸಿಸ್ಟೆನ್ಸಿ. ಹೌದು, ಸೊ ಕನ್ಸಿಸ್ಟೆನ್ಸಿ ಅನ್ನೋದು ನಿಮಗೆ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ ಇರ್ತಾರೆ. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿಯಾಗಿ ಯಾವ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಾನೆ ಅಥವಾ ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸವನ್ನು ಮಾಡ್ತಾನೆ ಅವನು 100% ಅಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಹೇಳ್ತಾರೆ. ಅದು 100% ನಿಜ ಕೂಡ ಇದೆ ಫ್ರೆಂಡ್ಸ್. ಹೌದು, ಹಾಗಿದ್ರೆ ಕನ್ಸಿಸ್ಟೆನ್ಸಿ ಅಂದರೆ ಏನು? ನಾವು ಒಂದಿನ ವಿಡಿಯೋಸ್ನ ಅಪ್ಲೋಡ್ ಮಾಡಿ, 2ನೇ ದಿನ ವಿಡಿಯೋಸ್ನ ಸ್ಕಿಪ್ ಮಾಡಿ, ಮತ್ತು 3ನೇ ದಿನ ಅಪ್ಲೋಡ್ ಮಾಡಿ, ಮತ್ತು 4ನೇ ದಿನ ಸ್ಕಿಪ್ ಮಾಡಿದ್ರೆ ಇದು ಒಂದು ಕನ್ಸಿಸ್ಟೆನ್ಸಿ ಅಂತ ಕನ್ಸಿಡರ್ ಆಗುತ್ತೆ. ಯಾವಾಗ? ಅದು ನೀವು 1 ತಿಂಗಳವರೆಗೆ ನೀವು ಕಂಟಿನ್ಯೂ ಆಗಿ ಮಾಡಿದ್ರೆ ಮಾತ್ರ. ಆದರೆ ನೀವೇನು ಮಾಡ್ತೀರಾ, ಇವತ್ತು ಒಂದು ವಿಡಿಯೋನ ಹಾಕಿರ್ತೀರಾ, ಮುಂದಿನ ವಾರ ಒಂದು ವಿಡಿಯೋ ಹಾಕ್ಲಿಕ್ಕೆ ನೋಡ್ತೀರಾ, ಮತ್ತು 3ನೇ ವಾರ ಒಂದು ವಿಡಿಯೋನ ಹಾಕಲಿಕ್ಕೆ ನೋಡ್ತೀರಾ.
ಸೊ ಇದರಿಂದ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಯೂಟ್ಯೂಬ್ಗೆ ಗೊತ್ತಾಗೋದಿಲ್ಲ. ಅದರಿಂದನೇ ಏನಾಗುತ್ತೆ, ನಿಮ್ಮ ವ್ಯೂಸ್ಗಳು ಬಂದ ಹಾಗೆ ನಿಮ್ಮ ವ್ಯೂಸ್ಗಳು ಡೌನ್ ಆಗೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಫ್ರೆಂಡ್ಸ್, ನೀವೇನು ಮಾಡಿ, ಯೂಟ್ಯೂಬ್ನಲ್ಲಿ ಬರಬೇಕು. ಯೂಟ್ಯೂಬ್ನಲ್ಲಿ ನಾನು ಕೂಡ ನನ್ನ ಕರಿಯರನ್ನು ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಗ್ರೋತನ್ನು ಕಾಣಬೇಕು, ನಾನು ಕೂಡ ಯೂಟ್ಯೂಬ್ನಿಂದ ದುಡ್ಡನ್ನು ಪಡಿಬೇಕು ಅಂತ ನಿಮ್ಮಲ್ಲಿ ಏನಾದರೂ ಆಸೆ ಇದ್ದರೆ, ನಿಮ್ಮಲ್ಲಿರುವಂಥ ಒಂದು ಕ್ರಿಯೇಟಿವಿಟಿಯನ್ನು ನೀವು ಮೊದಲು ತಿಳ್ಕೊಳ್ಳಿ. ಕ್ರಿಯೇಟಿವಿಟಿನ ತಿಳ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಕಾಲಿಡಿ ಫ್ರೆಂಡ್ಸ್. ಸೊ ಕ್ರಿಯೇಟಿವಿಟಿ ಅಂತ ಅಂದರೆ ತುಂಬ ದೊಡ್ಡದೇನಲ್ಲ. ಸೊ ನಿಮಗೆ ಓದ್ಲಿಕ್ಕೆ ಬರುತ್ತಾ, ಬರೀಲಿಕ್ಕೆ ಬರುತ್ತಾ, ನೀವು ಚೆನ್ನಾಗಿ ಕಂಟೆಂಟ್ ರೈಟಿಂಗ್ ಮಾಡ್ತೀರಾ, ಅಥವಾ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವು ಚೆನ್ನಾಗಿ ಮ್ಯೂಸಿಕ್ ನಿಮ್ಮ ಹತ್ರ ನೀವು ಚೆನ್ನಾಗಿ ಹಾಡ್ತೀರಾ, ಅಥವಾ ನಿಮ್ಮ ಹತ್ರ ಕ್ಲೌಡ್ ಕಿಚನ್ ಅನ್ನೋ ಈ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ಇದೆನಾ, ಅಥವಾ ನೀವು ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ಟೀಚಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ. ಸೊ ಇದೆಲ್ಲ ಈ ಎಲ್ಲ ಕ್ರಿಯೇಟಿವಿಟಿ ನಿಮ್ಮಲ್ಲಿದೆನಾ ಅಂತ ಒಮ್ಮೆ ಒಂದ್ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೀವು ನೋಡಿಕೊಂಡ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಒಂದು ವಿಷಯದಲ್ಲಿ ಪರಿಣಿತಳಾಗಿದ್ದೀನಿ, ನಾನು ಯಾವ ಒಂದು ವಿಷಯದ ಮೇಲೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹೌದು ಫ್ರೆಂಡ್ಸ್, ನಾವು ಮೊದಲಿನಾಗಿ ಕುಕ್ಕಿಂಗ್ನಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಅಡುಗೆ ಮಾಡಲಿಕ್ಕೆ ಬರಲ್ಲ, ನಾನು ಕುಕ್ಕಿಂಗ್ನಿಂದ ಸ್ಟಾರ್ಟ್ ಮಾಡಿದೆ. ಅಥವಾ ನನಗೆ ಹಾಡಲಿಕ್ಕೆ ಬರಲ್ಲ, ನಾನು ಮ್ಯೂಸಿಕ್ನಿಂದ ಸ್ಟಾರ್ಟ್ ಮಾಡಿದೆ. ಮುಂದೆ ಹೋಗಿ ನನಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಇವಾಗಲೇ ನೀವು ಕರೆಕ್ಟ್ ಆಗಿರುವಂಥ ಒಂದು ಡಿಸಿಷನ್ ಮಾಡಿಕೊಂಡು ಒಂದು ನಿಶನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಮುಂದುವರೆದ್ರೆ ಅದು 100% ನಿಮಗೆ ಗ್ರೋತನ್ನು ಅದರಲ್ಲಿ ನೀವು 100% ಆಗಿ ಗ್ರೋತನ್ನು ಕಾಣ್ಬೋದು. ಯಾವ ಒಂದು ಟಾಪಿಕನ್ನು ನೀವು ಚೂಸ್ ಮಾಡಿದ್ರೆ ಆರಾಮವಾಗಿ ಯೂಟ್ಯೂಬ್ನಲ್ಲಿ ಸೆಲೆಕ್ಟ್ ಆಗ್ಬೋದು. ಅಷ್ಟು ಟಾಪಿಕ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೊ ಈ ಎಲ್ಲ ಟಾಪಿಕ್ಗಳಲ್ಲಿ ನೀವು ಯಾವ ಒಂದು ಟಾಪಿಕ್ನಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಮೊದಲು ನೋಡ್ಕೊಳ್ಳಿ. ಅದಾದ ನಂತರ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವಂಥ ವಿಚಾರ ಮಾಡಿ ಫ್ರೆಂಡ್ಸ್. ಹೌದು, ಸೊ ಯೂಟ್ಯೂಬ್ನಲ್ಲಿ ತುಂಬ ಅಭ್ಯಾಸ ಮಾಡಿದ್ರೇ ನೀವು ಮುಂದುವರಿಲಿಕ್ಕೆ ಸಾಧ್ಯ. ಹಾಗಾಗಿ ಇವಾಗಲೇ ನೀವು ಅಭ್ಯಾಸವನ್ನು ಮಾಡಿ, ಯಾವ ಒಂದು ಟಾಪಿಕ್ ಮೇಲೆ ನಾನು ಮಾಡಿದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಒಮ್ಮೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದನೇ ನಿಮಗೆ ಗೊತ್ತಾಗುತ್ತೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ. ಹಾಗಿದ್ರೆ ಬನ್ನಿ, ನಾನು ಆ ಒಂದು ಟಾಪಿಕ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್. ಚೆನ್ನಾಗಿ ಅಡುಗೆ ಮಾಡ್ತೀರಾ, ಅಡುಗೆ ಅಂತ ಅಂದರೆ ನಾವು ಮನೆಯಲ್ಲಿ ಏನು ಅಡುಗೆ ಮಾಡ್ತೀವಿ, ಸೊ ಆ ಅಡುಗೆ ಅಲ್ಲ. ನಿಮಗೆ ಡಿಫ್ರೆಂಟ್ ಡಿಶ್ ಬರುತ್ತಾ, ಡಿಫ್ರೆಂಟ್ ಸ್ಟೇಟ್ ಡಿಶ್ ಬರುತ್ತಾ, ಅಥವಾ ನೀವು ಮಾಡುವಂಥ ಅಡುಗೆ ಘಮಘಮವಾಗಿರುತ್ತಾ, ಚೆನ್ನಾಗಿರುತ್ತಾ, ಸೊ ಡಿಫ್ರೆಂಟಾಗಿ ಕಾಣುತ್ತಾ ಬೇರೆಯವ್ರಿಗೆ, ಹಾಗಿದ್ರೆ ನೀವು ಕುಕ್ಕಿಂಗ್ ಚಾನೆಲನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಹೌದು, ನಾವು ಮನೆಯಲ್ಲೇ ಮಾಡುವಂತಹ ಒಂದು ಅಡುಗೆಯಿಂದನೇ ನಾವು ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ನಮಗೆ ವ್ಯೂಸ್ ಏನೂ ಸಿಗುತ್ತೆ, ಅದರ ಗ್ರೋತ್ ಸಿಗಲ್ಲ ಫ್ರೆಂಡ್ಸ್. ಸೊ ನಾನು ನನ್ನ ಒಂದು ಅನುಭವದಿಂದನೇ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಡಿಫ್ರೆಂಟ್ ಡಿಶ್ ಬರ್ತಾ ಇದ್ದರೆ ಮಾತ್ರ ನೀವು ಕುಕ್ಕಿಂಗ್ ಚಾನೆಲ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಇನ್ನು ಎರಡನೇ ನಿಶನ್ನು ನೀವು ಯಾವ್ದು ಹೊಂದಿರ್ಬೋದು ಅಂತ ಅಂದರೆ, ನೀವು ಎಂಟರ್ಟೈನ್ಮೆಂಟ್ ಅಂತ ಅಂದರೆ ನೀವು ಕಾಮಿಡಿ ವಿಡಿಯೋಸ್ಗಳನ್ನು ಮಾಡ್ಬೋದು. ಹೌದು, ನಿಮ್ಮ ಮನೆಯಲ್ಲಿ ಎಲ್ಲರ ಸಹಕಾರ ಇದೆನಾ? ಸಹಕಾರ ಇದ್ದರೆ ನೀವು ಆರಾಮವಾಗಿ ಕಾಮಿಡಿ ವಿಡಿಯೋಸ್ಗಳನ್ನು ಯೂಟ್ಯೂಬ್ನಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರೋದಿಲ್ಲ. ಹಾಗೆಯೇ ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ನಿಮಗೆ 1 ಡೇ 2 ಡೇ ಸಾಕು. ನೀವು ಆರಾಮವಾಗಿ ವೀಕ್ಲಿ 2 ವಿಡಿಯೋಸ್ ಹಾಕಿದರೂ ಕೂಡ ನಿಮ್ಮ ಗ್ರೋತ್ ಅನ್ನೋದು ಆಗುತ್ತೆ. ಯಾಕಂತ ಅಂದರೆ ಸ್ವಲ್ಪ ಟೈಮ್ ಇದ್ದಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಕಾಮಿಡಿ ವಿಡಿಯೋಸ್ಗಳನ್ನು ತುಂಬಾ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಸಹಕಾರ ಇದ್ದರೆ ನೀವೆಲ್ಲರೂ ಕೂಡ ಮನೆ ಮೆಂಬರ್ಸ್ಗಳು ಕೂಡಿ ಕೂಡ ನೀವು ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಸ್ಗಳನ್ನು ಮಾಡ್ಬೋದು. ಸೊ ಇದರಿಂದ ಕೂಡ ನಿಮ್ಮ ಗ್ರೋತ್ ಅನ್ನೋದು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆ ಹಾಡ್ಲಿಕ್ಕೆ ಬರುತ್ತಾ, ನೀವು ಗಿಟಾರ್ ನಿಮಗೆ ಬಾರಿಸ್ಲಿಕ್ಕೆ ಬರುತ್ತಾ, ಅಥವಾ ನೀವು ಗಿಟಾರ್ ಪ್ಲೇ ಮಾಡ್ತೀರಾ, ಸೊ ಇದರಿಂದನೂ ಕೂಡ ಮ್ಯೂಸಿಕ್ ಚಾನಲ್ಗಳನ್ನು ಕೂಡ ಮಾಡ್ಬೋದು. ಆದರೆ ಇದು ನಿಮ್ಮ ಒಂದು ಇಂಟ್ರೆಸ್ಟ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಮಾಡಬೇಕು. ಇಂಟ್ರೆಸ್ಟ್ಗಿಂತನೂ ಕೂಡ ಜನರಿಗೆ ಅದು ವಿಡಿಯೋ ಇಷ್ಟ ಆಗುತ್ತಾ, ಸೊ ಇದ್ರ ಮೇಲೆ ಫೋಕಸ್ ಮಾಡಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಸಾಗಿ. ನಿಮಗೆ ಚೆನ್ನಾಗಿ ಮೇಕಪ್ ಮಾಡ್ಲಿಕ್ಕೆ ಬರುತ್ತಾ, ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಹಾಗಿದ್ರೆ ಬ್ಯೂಟಿ ಟಿಪ್ಸ್ ಕೊಡುವಂಥ ಒಂದು ಚಾನೆಲನ್ನು ಓಪನ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ತಾರೆ ಯಾವ ಒಂದು ಕ್ರೀಮನ್ನು ಉಪಯೋಗ ಮಾಡಬೇಕು, ಹೇಗೆ ನಾನು ಬೆಳ್ಳಗಾಗಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಇಂತಹ ಟಾಪಿಕ್ಗಳನ್ನು ಚೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ ಕೂಡ ಗ್ರೋತ್ ಆಗುತ್ತೆ, ಅದರಿಂದ ನಿಮ್ಮ ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಜನರು ಕೂಡ ನಿಮ್ಮ ವಿಡಿಯೋಸ್ಗಳನ್ನು ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಜನರಿಗೆ ಯಾವ ಒಂದು ಕಂಟೆಂಟ್ ಇಷ್ಟ ಆಗುತ್ತೆ ಆ ಒಂದು ಕಂಟೆಂಟ್ ಮೇಲೆ ನೀವು ವಿಡಿಯೋಸ್ಗಳನ್ನು ಮಾಡಿ, ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ನೀವು ಕಂಟೆಂಟನ್ನು ಮಾಡಿದರೆ ನೀವು 100% ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದಿಲ್ಲ. ಸೊ ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ನೀವು ಎಜುಕೇಷನ್ ಚಾನೆಲ್ ಮಾಡ್ಬೋದು, ನೀವು ಚೆನ್ನಾಗಿ ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ ನಡೆಸ್ತೀರಾ, ಅಥವಾ ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುತ್ತಾ, ನೀವು ಎಕ್ಸ್ಪ್ಲನೇಷನ್ ಸ್ಕಿಲ್ಲನ್ನು ಹೊಂದಿದ್ದೀರಾ, ಹಾಗೆಯೇ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಟೀಚಿಂಗ್ ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದರೆ ನೀವು ಇಂಗ್ಲೀಷ್ ಸ್ಪೋಕನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋದ್ರಿಂದ ಇದರಿಂದನೂ ಕೂಡ ಜನ ಕೂಡ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ. ಸೊ ಎಜುಕೇಷನ್ ಚಾನಲ್ ಅಂತೂ ಎಲ್ಲ ಜನರು ಕೂಡ ನೋಡ್ತಾರೆ. ಹಾಗಾಗಿ ಇದರಿಂದನೂ ಕೂಡ ನಿಮಗೆ ಒಂದು ಗ್ರೋತ್ ಅನ್ನೋದು ಆಗುತ್ತೆ. ಹಾಗೆಯೇ ನೀವು ಏನಾದರೂ ಎಜುಕೇಷನ್ ಚಾನೆಲ್
ಚಾನೆಲ್ನಲ್ಲೇ ಇವಾಗ 10th ಎಕ್ಸಾಮ್ಗಳು ನಡೀತಾ ಇದೆ, ಇದರ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ಗಳು ಆಗಿರಲಿ, ಅಥವಾ ಮಕ್ಕಳಿಗೆ ಏನಾದರೂ ಮ್ಯಾಥಮೆಟಿಕ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್, ಮ್ಯಾಥಮೆಟಿಕ್ಸ್ನಲ್ಲಿ ನೀವೇನಾದರೂ ಚೆನ್ನಾಗಿದ್ದರೆ ಅದರ ರಿಲೇಟೆಡ್ ಮಾಡಿ ವಿಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡಿದ್ರೆ ಮಕ್ಕಳು ಕೂಡ ನಿಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತಾರೆ, ಅದರಿಂದ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾರೆ. ಸೊ ಮಕ್ಕಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವೇನಾದರೂ ಎಜುಕೇಷನ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಲೇಟೆಸ್ಟ್ ಆಗಿರುವಂತಹ ಎಕ್ಸಾಮ್ಸ್ಗಳ ಬಗ್ಗೆ ಆಗಲಿ ವಿಡಿಯೋಸ್ಗಳನ್ನು ಮಾಡಿ, ಇದರಿಂದನೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಇನ್ನು ನೀವು ಫಿಟ್ನೆಸ್ ಚಾನಲನ್ನು ಮಾಡ್ಬೋದು, ಅಥವಾ ನೀವು ಡೈಲಿ ಲಾಗ್ ಅಂತ ಅಂದರೆ ನೀವು ಚೆನ್ನಾಗಿ ಜನರಿಗೆ ಹೇಳ್ತಿದ್ದೀರಾ, ನಾನು ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನನಗೆ ನಾನು ಮನೆಯಲ್ಲಿರುವಂಥ ಟಿಪ್ಸ್ಗಳು ನನಗೆಲ್ಲ ಗೊತ್ತು. ಸೊ ಈ ರೀತಿಯಾಗಿ ನೀವು ಟಿಪ್ಸ್ಗಳನ್ನು ಕೊಡ್ತೀರಾ, ಮನೆ ಸ್ವಚ್ಛವಾಗಿ ಹೇಗೆ ಇಟ್ಕೊಳ್ಬೇಕು, ಮನೆ ಅಲಂಕಾರವಾಗಿ ಹೇಗೆ ಇಟ್ಕೊಳ್ಬೇಕು. ಸೊ ಈ ರೀತಿಯಾದಂತಹ ನೀವು ಟಿಪ್ಸ್ಗಳನ್ನು ನೀಡ್ತಾ ಇದ್ದೀರಾ. ಸೊ ಆರಾಮವಾಗಿ ನೀವು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಡೈಲಿ ಲಾಗ್ ಕೂಡ ಜನ ನೋಡ್ತಾ ಇದ್ದಾರೆ, ಆದರೆ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅವರು ಡೈಲಿ ನಿಮ್ಮ ಲಾಗ್ಗಳನ್ನು ತಪ್ಪದೆ ನೋಡ್ತಾರೆ. ಒಂದು ವೇಳೆ ಅದರಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀರಾ, ಸೊ ನೀವು ತೋರಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಅಂತ ಅಂದರೆ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಏನಾದರೂ ಡಿಫ್ರೆಂಟ್ ಟ್ಯಾಲೆಂಟ್ ಇದ್ರೇ ನೀವು ಈ ಒಂದು ನಿಶನ್ನು ಮಾಡ್ಬೋದು. ಜಿಮ್ ಟ್ರೈನರ್ ಇರ್ತಾರೆ, ಸೊ ಅವ್ರದ್ದೇ ಒಂದು ಚಾನಲನ್ನು ನೀವು ಹೊಂದ್ಬೋದು. ಇಲ್ಲ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ಏನಾದರೂ ಮೋಟಿವೇಶ್ನಲ್ ಆಗಿ ಮಾತಾಡ್ತೀರಾ, ಸೊ ಆ ಚಾನಲ್ಗಳನ್ನು ನೀವು ಓಪನ್ ಮಾಡ್ಬೋದು. ಸೊ ಈ ಮಾತಾಡುವಂಥ ಚಾನಲ್ಗಳನ್ನು ಕೂಡ ಜನ ನೋಡ್ತಾ ಇರ್ತಾರೆ, ಯಾಕೆಂದರೆ ಜನರಿಗೆ ಸ್ವಲ್ಪ ಅವರ ಜೀವನದಲ್ಲಿ ಆದಂತಹ ದುಃಖಗಳನ್ನು ಮರಿಬೇಕಾಗಿರುತ್ತೆ. ಹಾಗಾಗಿ ಮೋಟಿವೇಶ್ನಲ್ ಕೋಟ್ ಕೂಡ ಜನರು ನೋಡಲಿಕ್ಕೆ ಇಷ್ಟಪಡ್ತಾರೆ. ಅಥವಾ ಶಾಯರಿ ಹೇಳ್ತೀರಾ, ಸೊ ಶಾಯರಿಗಳನ್ನು ಕೂಡ ಡಿಶನ್ನು ನೀವು ಸೆಲೆಕ್ಟ್ ಮಾಡಿದರೂ ಕೂಡ ಅದು ಜನರ ಬೇಸ್ ಆಗಿಯೇ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಲಾಸ್ಟ್ ಆಗಿ ಬಂದಿರೋದು ಇನ್ಫಾರ್ಮೇಷನ್. ಹೌದು, ಇನ್ಫಾರ್ಮೇಷನ್ ಕೊಡುವಂಥ ಈ ಚಾನಲ್ಗಂತೂ ಗ್ರೋತ್ ಇದ್ದೇ ಇರುತ್ತೆ. ಅದು ವ್ಯೂಸ್ ತುಂಬ ಕಡಿಮೆ ಇರುತ್ತೆ, ಆದರೆ ಹೋಗ್ತಾ ಅದಕ್ಕೂ ಕೂಡ ವ್ಯೂಸ್ಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಾ, ಅಥವಾ ನಿಮಗೆ ಯಾವುದೇ ಒಂದು ಮೊಬೈಲ್ ಬಗ್ಗೆ ಗೊತ್ತಾ, ಅಥವಾ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ಜನರಿಗೆ ಕೊಡ್ಬೋದು. ಟ್ರೆಂಡಿಂಗ್ ಆಗಿರುವಂಥ ಟಾಪಿಕ್ಗಳನ್ನು ಬಗ್ಗೆ ತುಂಬಾ ನಡೀತಾ ಇದೆ, ಸೊ ಇದ್ರ ಬಗ್ಗೆ ನೀವು ಟ್ರೆಂಡಿಂಗ್ ಆಗಿ ಮಾಡ್ಬೋದು. ಇಲ್ಲ ಜಾಬ್ ರಿಲೇಟೆಡ್ ನೀವು ಕೊಡ್ಬೋದು. ಸೊ ಈ ರೀತಿಯಾಗಿ ಟ್ರೆಂಡಿಂಗ್ ಟಾಪಿಕ್ಗಳನ್ನು ನೀವು ಚೂಸ್ ಮಾಡೋದ್ರಿಂದ ಏನಾಗುತ್ತೆ, ಜನರು ನಿಮ್ಮ ವಿಡಿಯೋಸ್ಗಳನ್ನ ಸ್ಕಿಪ್ ಮಾಡದೆ ನೋಡ್ತಾರೆ. ಇದರಿಂದ ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಇದಕ್ಕೂ ಮೇಲಾಗಿ ನೀವು ಕನ್ಸಿಸ್ಟೆನ್ಸಿಯಿಂದ ಎಷ್ಟು ಚೆನ್ನಾಗಿ ಕಂಟೆಂಟನ್ನು ಕೊಡ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ, ಇದರಿಂದ ನಿಮ್ಮ ಅಲ್ಗೋರಿದಮ್ ಕೂಡ ಪುಷ್ ಮಾಡುತ್ತೆ, ಮತ್ತು ನಿಮ್ಮ ವಿಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ಗಳು ಕೂಡ ಬರುತ್ತೆ ಫ್ರೆಂಡ್ಸ್. ಇದರಿಂದ ನೀವು ಕೂಡ ಯೂಟ್ಯೂಬ್ನಲ್ಲಿ ಗ್ರೋತನ್ನು ಕಾಣ್ಬೋದು. ಆದರೆ ಒಂದು ನೆನಪಿಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಮರೀಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಒಂದು ವೇಳೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ವಾರದಲ್ಲಿ 3 ವಿಡಿಯೋ ಆದರೂ ಕಂಪಲ್ಸರಿ ಹಾಕಿ, ಮತ್ತು 2 ಶಾರ್ಟ್ ವಿಡಿಯೋಗಳನ್ನು ಹಾಕಿ. ಇದು ಕೂಡ ಕನ್ಸಿಡರ್ ಆಗುತ್ತೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಬಟ್ ಒಂದು ವಿಡಿಯೋನ ಹಾಕಿ 1 ವಾರ ಸ್ಕಿಪ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋನ ಹಾಕಲಿಕ್ಕೆ ಹೋಗಬೇಡಿ. ಸೊ ಒಂದು ವಿಡಿಯೋ ಮೊದಲೇ ಇಟ್ಕೊಂಡಿರಿ. ಅದಾದ ನಂತರ ಶೆಡ್ಯೂಲ್ ಮಾಡಬೇಕಾದ್ರೆ ನೀವು ವಿಡಿಯೋಸ್ನ ಯೂಟ್ಯೂಬ್ನಲ್ಲಿ ಹಾಕ್ಸ್ಬೋದು. ಯಾವುದೇ ಕಾರಣಕ್ಕೂ ಕಾಪಿಯನ್ನು ಉಪಯೋಗ ಮಾಡಬೇಡಿ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಎಲ್ಲಿ ಒಂದು ನಾನ್ ಕಾಪಿರೈಟ್ ವಿಡಿಯೋ ಸಿಗುತ್ತೆ, ಹಾಗೆಯೇ ಎಲ್ಲಿ ಒಂದು ನಾನ್ ಕಾಪಿರೈಟ್ ಆದಂತಹ ಇಮೇಜನ್ನು ನಾವು ತೆಗೆದುಕೊಂಡು ನಮ್ಮ ವಿಡಿಯೋಸ್ಗಳಲ್ಲಿ ಕೂಡ ನಾವು ಹಾಕ್ಬೋದು ಅಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೊ ಅವ್ರಿಗೆ ಯಾವ ಟಾಪಿಕ್ ಮೇಲೆ ನಾನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ, ಸೊ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಕೂಡ ಹೆಲ್ಪ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.